Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನಿಮಗೆ 9ನೇ ತರಗತಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು FA4 ರೂಪಣಾತ್ಮಕ ಮೌಲ್ಯಮಾಪನ 4 ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಉಪಯೋಗಿಸಿಕೊಂಡು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಉತ್ತರಿಸ್ತೀರಾ ಅಂತ ತಿಳ್ಕೊಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಹೇಗಿದ್ದಾವೆ ಅಂತೇಳಿ. ಸ್ಟೂಡೆಂಟ್ಸ್, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಈ ಸಲ ಏನು ನಿಮಗೆ ಪಬ್ಲಿಕ್ ಎಕ್ಸಾಮ್ ನಡೀತಾ ಇದೆಯೋ ಆ ಪಬ್ಲಿಕ್ ಎಕ್ಸಾಮ್ನ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸು ಕೀ ಆನ್ಸರ್ಸ್ ಎಲ್ಲದೂ ಸಹ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈಗ ಈ ಒಂದು 9ನೇ ತರಗತಿಯ ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇದು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಒಂದು ಸಾಧನಾ ಪರೀಕ್ಷೆ 4 ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕೂಡ ಕರಿತೇವೆ. ಒಟ್ಟು 20 ಅಂಕಗಳಿರ್ತದೆ, 1 ಗಂಟೆ ಸಮಯ ಇರ್ತದೆ. ನೋಡ್ತಾ ಹೋಗೋಣ ಈಗ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತೇಳಿ, ಎಷ್ಟೆಷ್ಟು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಮೊದಲು ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಆನಂತರ ನಿಮಗೆ ಉತ್ತರವನ್ನು ನಾನು ನೀಡ್ತಾ ಹೋಗ್ತೇನೆ. ಸ್ಟೂಡೆಂಟ್ಸ್, ಇದು ಪ್ರಶ್ನೆ ಪತ್ರಿಕೆ ಆಯಿತು. ಸೊ ಈಗ ಇದಕ್ಕೆ ನಾವು ಕೀ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ಇದಕ್ಕೆ ಕೀ ಉತ್ತರವನ್ನು ಇಲ್ಲಿ ನೀಡಲಾಗಿದೆ. ಮಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನೋಡ್ರಿ, ಮಾಡಲಿ, ಮಾಡು ಅಂತಕ್ಕಂತಹ ಒಂದು ಕ್ರಿಯಾಪದಕ್ಕೆ ಮಾಡಲಿ, ಅಲಿ ಅಂತಕ್ಕಂಥದ್ದು ಸೇರಿಕೊಂಡಿದೆ. ಹಾಗಾಗಿ ಅದು ವಿದ್ಯಾರ್ಥಕ ರೂಪ ಆಗಿರ್ತದೆ. ಹಾಗಾಗಿ ನಿಷೇಧಾರ್ಥಕ ಇದ್ದಿದ್ರೆ ಮಾಡನು ಅಂತ ಬರ್ತಿತ್ತು, ಸಂಭವನಾರ್ಥಕ ಬಂದಿದ್ರೆ ಮಾಡಾನು ಅಂತ ಬರ್ತಿತ್ತು. ಹಾಗಾಗಿ ಇಲ್ಲಿ ವಿದ್ಯಾರ್ಥಕ ರೂಪ ಮಾಡಲಿ ಅಂತ ಆಗಿದೆ. ಉತ್ತರ ಎ ವಿದ್ಯಾರ್ಥಕ ರೂಪ ಆಗಿದೆ. ಇವುಗಳಲ್ಲಿ ವರ್ತಮಾನ ಕಾಲಕ್ಕೆ ಉದಾಹರಣೆ ಕ್ರಿಯಾಪದವಿದು. ನೋಡ್ರಿ, ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರ್ತಕ್ಕಂಥದ್ದು. ಹೋದನು ಅಂದರೆ ಆಲ್ರೆಡಿ ಮುಗಿದೋ ಇರ್ತಕ್ಕಂಥದ್ದು. ಹೋಗುವನು ಅಂದರೆ ಮುಂದೆ ಹೋಗ್ತಾನೆ ಅಂತ ಅರ್ಥ. ಹೋಗನು ಅಂದರೆ ನಿಷೇಧಾರ್ಥಕ ಪದ ಬರ್ತದೆ. ಹೋಗುತ್ತಾನೆ, ಉತ್ತ ಅಂತ ಬರಬೇಕು. ವರ್ತಮಾನ ಕಾಲ ಬರಬೇಕು ಅಂದರೆ ಇಲ್ಲಿ ಉತ್ತ ಕ್ರಿಯಾಪದಕ್ಕೆ ಉತ್ತ ಅಂತ ಬರಬೇಕು. ಹಾಗಾಗಿ ಹೋಗುತ್ತಾನೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ನಯನ ಪದವು ಈ ಗಣದಲ್ಲಿದೆ. ನಯನಕ್ಕೆ ನಾವು ಲಘು ಗುರು ಹಾಕಿದಾಗ 3ಕ್ಕೂ ಸಹ ಲಘುನೇ ಬರ್ತದೆ. ಸೊ ಗುರು ಲಘು 3 ಮನಗಣ. ಹಾಗಾದರೆ ಲಘು 3 ಬಂದರೆ ಅದು ನಗಣ ಆಗಿರ್ತದೆ. ಹಾಗಾಗಿ ಸಿ, ಆಪ್ಷನ್ ಸಿ ನಗಣ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಸೊ ಇನ್ನು ಮುಂದೆ ನಿಮ್ಮ ಒಂದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ, ಅವುಗಳಿಗೆ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ.
ವಿದ್ಯಾರ್ಥಿಗಳೇ, ಇದು ಕನ್ನಡ ಒಂದು ಭಾಷೆಯ ರೂಪಣಾತ್ಮಕ ಮೌಲ್ಯಮಾಪನ 4ರ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಈ ಕೀ ಉತ್ತರಗಳನ್ನು ನೋಡಿಕೊಂಡು ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡಿರಿ ಅಂತ ಹೇಳ್ತಾ, ಸೊ ನಿಮಗೆ ಮುಂದೆ ಬಹಳಷ್ಟು ವಿಡಿಯೋಗಳು ಅಪ್ಲೋಡ್ ಆಗ್ತಾ ಹೋಗ್ತವೆ, 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ವಿಡಿಯೋಗಳು. ಹಾಗಾಗಿ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ. ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.